ಮೌನಕ್ಕೂ ಒಂದು ನಾದ ಇದೆ. ರಾತ್ರಿ ಕತ್ತಲಲ್ಲಿ ಒಬ್ಬಂಟಿಯಾಗಿ ಕುಳಿತಾಗ ಅದು ನಿನಗೆ ಕೇಳಿಸುತ್ತೆ. ಅದು ಒಬ್ಬ ಹಳೆಯ ಸ್ನೇಹಿತನಂತೆ ಪಿಸಿಗುಡ್ತಾ ಇರುತ್ತೆ. ಆದರೆ ನಿನಗೆ ಕೇಳಿಸೋದು ಧೈರ್ಯವಿದ್ರೆ ಮಾತ್ರ. ಹೇಳುತ್ತಾರೆ, ಒಬ್ಬನು ಒಂದೇ ಜಗತ್ತಿನಲ್ಲಿ ಬಾಳುವುದಿಲ್ಲ. ಅವನಿಗೆ ಎರಡು ಜಗತ್ತುಗಳಿವೆ, ಹೊರಗಿನದು ಮತ್ತು ಒಳಗಿನದು. ಒಮ್ಮೆ ಒಂದು ವಿಚಿತ್ರ ಮನೆಯನ್ನು ಕಂಡ. ಆ ಮನೆಯಲ್ಲಿ ಎರಡು ಕೋಣೆಗಳಿದ್ದವು. ಮೊದಲ ಕೋಣೆ ಸಂಪೂರ್ಣ ಕನ್ನಡಿಗಳಿಂದ ತುಂಬಿತ್ತು. ಅವನು ಎಲ್ಲಿ ತಿರುಗಿದರೂ ತನ್ನನ್ನೇ ತಾನು ನೋಡ್ತಾ ಇದ್ದ. ನಗು, ದುಃಖ, ಕೋಪ, ಹತಾಶೆ, ಹೀಗೆ ತನ್ನದ ಪ್ರತಿಬಿಂಬದ ಸಾವಿರ ಮುಖಗಳು. ಶುರುವಿನಲ್ಲಿ ಅವನಿಗೆ ಕುತೂಹಲವಿತ್ತು, ಆದರೆ ಶೀಘ್ರದಲ್ಲೇ ಅವನು ಚಡಪಡಿಸತೊಡಗಿದ. ಪ್ರತಿಯೊಂದು ಪ್ರತಿಬಿಂಬವು ಅವನ ಸ್ವಂತ ಆಲೋಚನೆಗಳಿಗಿಂತ ಜೋರಾಗಿತ್ತು. ಅವನು ತಪ್ಪಿಸಿಕೊಳ್ಳಲು ಬಯಸಿದನು, ಆದರೆ ಕನ್ನಡಿಗಳು ಅವನನ್ನು ಬಂಧಿಸಿದ್ದವು. ಇನ್ನು ಎರಡನೇ ಕೋಣೆ, ಅದು ತುಂಬ ವಿಭಿನ್ನವಾಗಿತ್ತು. ಅಲ್ಲಿ ಯಾವ ಕನ್ನಡಿಗಳು ಇರಲಿಲ್ಲ. ಒಂದೇ ಒಂದು ಕಿಟಕಿ ವಿಶಾಲ ಆಕಾಶಕ್ಕೆ ತೆರೆದಿತ್ತು. ಮೌನ, ಸಣ್ಣ ಗಾಳಿಯ ಮರಮರ, ಸ್ವಾತಂತ್ರ್ಯ ಅಲ್ಲಿ ನೆಲೆಸಿತ್ತು. ಆ ಮನೆ ಬೇರೆ ಎಲ್ಲೋ ಇಲ್ಲ, ಅದು ನಿಮ್ಮೊಳಗೇ ಇದೆ. ಮೊದಲ ಕೋಣೆ, ಅದು ಅತಿಯಾಗಿ ಯೋಚಿಸುವುದು. ನಿಮ್ಮ ಹಿಂದಿನ ತಪ್ಪುಗಳು, ಭಯಗಳು ಹಾಗೂ ನೋವುಗಳು ಅಂತ್ಯವಿಲ್ಲದ ಕನ್ನಡಿಗಳು. ನಿಮ್ಮ ಮನಸ್ಸು ಅವುಗಳನ್ನು ಮತ್ತೆ ಮತ್ತೆ ಪ್ರತಿಬಿಂಬಿಸುತ್ತದೆ. ನೀವು ಮನಸ್ಸಿನ ಸಕಾರಾತ್ಮಕ ಶಕ್ತಿಯನ್ನು ನಂಬಲು ಪ್ರಾರಂಭಿಸುವವರೆಗೆ ಆ ಪ್ರತಿಬಿಂಬಗಳು ನೀವೇ. ಎರಡನೇ ಕೋಣೆ, ಅದು ಅರಿವು. ಅಲ್ಲಿ ಕನ್ನಡಿಗಳಿಲ್ಲ, ಏಕೆಂದರೆ ಮೌನದಲ್ಲಿ ನೀವು ಮುಖವನ್ನು ನೋಡುವುದಿಲ್ಲ. ಆಕಾಶವನ್ನು ನೋಡ್ತೀರಾ, ನೀವು ಸಾಧ್ಯತೆಯನ್ನು ನೋಡ್ತೀರಾ, ಜೀವನವನ್ನು ಅದು ನಿಜವಾಗಿಯೂ ಇರುವಂತೆಯೇ ನೋಡ್ತೀರಾ. ನಾವೆಲ್ಲರೂ ಈ ಮನೆಯನ್ನು ನಮ್ಮ ಎದೆಯೊಳಗೆ ಹೊತ್ತಿರ್ತೀವಿ. ಪ್ರತಿದಿನ ಬೆಳಗ್ಗೆ ನಾವು ಒಂದು ಬಾಗಿಲು ಆಯ್ಕೆ ಮಾಡ್ತೀವಿ. ನಮ್ಮಲ್ಲಿ ಹೆಚ್ಚಿನವರು ತಿಳಿಯದೆ ಮೊದಲ ಕೋಣೆಗೆ ಹೋಗ್ತಾರೆ ಮತ್ತು ಜೀವನ ಏಕೆ ಇಷ್ಟು ಕಷ್ಟ ಅಂತ ಕೊರಗ್ತಾರೆ. ಆದರೆ ಸತ್ಯವೇನೆಂದರೆ, ಬೀಗದ ಕೀಲಿ ಯಾವಾಗಲೂ ನಮ್ಮ ಕೈಯಲ್ಲೇ ಇತ್ತು. ಎರಡನೇ ಕೋಣೆ ನಿಮ್ಮ ಬರುವಿಕೆಯನ್ನು ನಿರೀಕ್ಷಿಸುತ್ತಲೇ ಇತ್ತು. ಕುರುಕ್ಷೇತ್ರದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ದ, ಆತ್ಮೈವ ಹಯಾತ್ಮನು ಬಂಧುರಾತ್ಮೈವ ರಿಪುರಾತ್ಮನ. ಅಂದರೆ ಮನಸ್ಸು ನಿನ್ನ ಆತ್ಮೀಯ ಮಿತ್ರನೂ ಆಗಬಹುದು, ಅಥವಾ ಸರಿಯಾಗಿ ಬಳಸದಿದ್ದಲ್ಲಿ ನಿನ್ನ ಕೆಟ್ಟ ಶತ್ರುವೂ ಆಗಬಹುದು. ಅದು ಕೇವಲ ಯುದ್ಧದ ಮಾತಲ್ಲ, ಅದು ಈ ಮನದ ಎರಡು ಕೋಣೆಗಳ ಮಾತು. ಪ್ರಶ್ನೆ ಒಂದೇ, ನೀವು ಯಾವ ಕೋಣೆಯನ್ನು ಆಯ್ಕೆ ಮಾಡ್ತೀರಾ? ಇಂದು ರಾತ್ರಿ ನೀವು ಏಕಾಂಗಿಯಾಗಿ ಕುಳಿತಾಗ ನಿಮ್ಮೊಳಗೆ ಹೀಗೆ ಕೇಳಿಕೊಳ್ಳಿ, ನಾನು ಕನ್ನಡಿಗಳ ಕೋಣೆಯಲ್ಲಿ ಜೀವಿಸ್ತಾ ಇದ್ದೀನಾ ಅಥವಾ ಕಿಟಕಿಯನ್ನು ತೆರೆದಿದ್ದೀನಾ ಅಂತ. ಮೌನವೇ ನಿಮಗೆ ಉತ್ತರ ನೀಡುತ್ತೆ.